28 June 2025 evening shift question paper, logical reasoning related question from question number 26 to 30. Question number 26, ಮೀಮಾಂಸಾ ಈಸ್. ಸೊ ನೋಡಿ, ಇಲ್ಲಿ ಮೀಮಾಂಸಾ ಅನ್ನುವಂಥದ್ದು ತುಂಬ ಫೇಮಸ್ ವರ್ಡ್. ಇದು ಮೀಮಾಂಸಾ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಮೀಮಾಂಸಾ, ಓಕೆ, ಇದನ್ನು ಪೂರ್ವ ಮೀಮಾಂಸಾ ಅಂತಲೂ ಕರೀತಾರೆ. ಪೂರ್ವ ಮೀಮಾಂಸಾ, ಓಕೆ. ಇದು ಇಟ್ ಈಸ್ ಒನ್ ಆಫ್ ದ 6 ಆರ್ಥೋಡಕ್ಸ್. 6 ಆರ್ಥೋಡಕ್ಸ್ ಇರುತ್ತೆ. ಆರ್ಥೋಡಕ್ಸ್ ಅಂದರೆ ಆಸ್ತಿಕ ಅಂತ ಏನು ಹೇಳ್ತೀವಿ ನೋಡಿ. ಆಸ್ತಿಕ, ನಾಸ್ತಿಕ ಅಂತ 2. ಆಸ್ತಿಕ ಅಂದರೆ ಸಮ್ವನ್ ಹೂ ಈಸ್ ಆರ್ಥೋಡಕ್ಸ್, ದೇವರನ್ನ ತುಂಬ ನಂಬುವಂಥವನು, ಅಥವಾ ಎಲ್ಲ ವಿಚಾರದಲ್ಲೂ ತುಂಬ ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡುವಂಥದ್ದು. ಆರ್ಥೋಡಕ್ಸ್ ಆಗಿ ತುಂಬ ಸ್ಟ್ರಿಕ್ಟ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿನ ನಾವು ಆರ್ಥೋಡಕ್ಸ್, ತುಂಬ ಭಕ್ತಿಯಿಂದ ತುಂಬ ಫಾಲೋ ಮಾಡುವಂಥ ವ್ಯಕ್ತಿನ ನಾವು ಆರ್ಥೋಡಕ್ಸ್ ಅಂತ ಹೇಳ್ತೀವಿ. ಆಸ್ತಿಕ ಅಂತ ಹೇಳ್ತೀವಿ. ನಾಸ್ತಿಕ ಅಂದರೆ ಯಾರು ತುಂಬ ಲಿಬರಲ್ ಆಗಿರ್ತಾರೆ, ಫಾಲೋ ಮಾಡಲ್ಲ ಅಂಥವ್ರು ಬೇಕಾಬಿಟ್ಟು ಇರ್ತಾರೆ, ಅಂಥವ್ರನ್ನ ನಾಸ್ತಿಕರು ಅಂತ ಹೇಳ್ತಾರೆ. ಅನ್ಆರ್ಥೋಡಕ್ಸ್ ಅಂತ ಅರ್ಥ. ಅನ್ಆರ್ಥೋಡಕ್ಸ್ ಅಂತ ಅರ್ಥ. ಆಸ್ತಿಕ ಅಂದರೆ ಆರ್ಥೋಡಕ್ಸ್ ಅಂತ ಅರ್ಥ, ಓಕೆ. ಇದು 6 ಆರ್ಥೋಡಕ್ಸ್, 6 ಆರ್ಥೋಡಕ್ಸ್ಗಳಲ್ಲಿ ಮೀಮಾಂಸಾ ಅನ್ನುವಂಥದ್ದು 1 ಆರ್ಥೋಡಕ್ಸು, ಓಕೆ. ಸ್ಕೂಲ್ ಆಫ್ ಇಂಡಿಯನ್ ಫಿಲಾಸಫಿನಲ್ಲೇ ಇದೆ ಅದು. ಸ್ಕೂಲ್ ಆಫ್ ಇಂಡಿಯನ್ ಫಿಲಾಸಫಿ. It is based on Vedas. It is based on Vedas and emphasizes the ritualistic part of Vedas. Ritualistic ಅಂದರೆ ಕರ್ಮ ಅಂದರೆ ನೀನು ಅದು ಮಾಡಿಲ್ಲ ಅಂದರೆ ಕರ್ಮ, ಇದು ಮಾಡಿದ್ರಲ್ಲ ಕರ್ಮ, ಅದೆಲ್ಲ ಇಲ್ಲಿ ಹೇಳ್ತಾ ಇರೋದು. ಕರ್ಮ ಅಂದರೆ ಕೆಲಸ, ನಾವು ಹೆಂಗೆ ಮಾಡ್ತೀವಿ ಕೆಲಸ, ಅದನ್ನು ಪಾರ್ಟ್ ಆಫ್ ವೇದಾಸ್ ಇಲ್ಲಿ, ಓಕೆ. ಎಸ್ಪೆಷಲಿ ರಿಲೇಟಿಂಗ್ ಟು ಕರೆಕ್ಟ್ ಪರ್ಫಾರ್ಮೆನ್ಸ್ ಆಫ್ ಯಜ್ಞ. ಬರ್ಕೊಳ್ಳಿ ಅಲ್ಲಿ, ದಿಸ್ ಇಸ್ ಎಸ್ಪೆಷಲಿ ರಿಲೇಟಿಂಗ್ ಟು ಕರೆಕ್ಟ್ ಪರ್ಫಾರ್ಮೆನ್ಸ್ ಆಫ್ ಯಜ್ಞಾಸ್. ಯಜ್ಞಾಸ್ ಅಂದರೆ ಸ್ಯಾಕ್ರಿಫೈಸಸ್ ಅಂತೀವಿ ಇಂಗ್ಲೀಷಲ್ಲಿ. ಆ್ಯಂಡ್ ಧರ್ಮ ಅಂದರೆ ಡ್ಯೂಟಿ, ನಮ್ಮ ಕೆಲಸನ ಎಷ್ಟು ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದು. ಅದ್ರ ಬೇಸಿಸ್ ಆಗಿ ಮೀಮಾಂಸಾ ಹೇಳುತ್ತೆ. ದಿಸ್ ಇಸ್ ಫೌಂಡೆಡ್ ಬೈ ಜೈಮಿನಿ. ನೆನ್ಪಿಟ್ಕೊಳ್ಳಿ, ಮೀಮಾಂಸಾ ಇಸ್ ಫೌಂಡೆಡ್ ಬೈ ಜೈಮಿನಿ. ಇದು ತುಂಬ ಇಂಪಾರ್ಟೆಂಟ್. ಐ ಹೋಪ್ ಇಷ್ಟು ನಿಮಗೆ ಮೀಮಾಂಸಾ ಬಗ್ಗೆ ಗೊತ್ತಾಯಿತು. ಈಗ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ ನೋಡೋಣ. ಅದರಲ್ಲಿ ಮೀಮಾಂಸಾ ಇಸ್ ರಿಲೇಟಿಂಗ್ ಟು ವಾಟ್ ಅಂತ. ಮೀಮಾಂಸಾ ಇಸ್ ರಿಲೇಟಿಂಗ್ ಟು state of mental absorption is an object where an individual gains own experiential realization of its true nature. Samadhi. One of the classical school of Indian philosophy, Astic Vedas. The orthodox means of knowledge, Nastic. Unorthodox means of knowledge alla idu. Unorthodox means of knowledge alla. Orthodox means of knowledge adu Astic. A doctrine that claims all universal things are momentary in nature. ಸೊ ಇಲ್ಲಿ ಆನ್ಸರ್ ಏನು ಅಂದರೆ ಸೆಕೆಂಡ್ ಒನ್ ಆಫ್ ದ ಕ್ಲಾಸಿಕಲ್ ಸ್ಕೂಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ, ಆಸ್ತಿಕ್ ವೇದಾಸ್, ಓಕೆ. ಆಸ್ತಿಕ್ ವೇದಾಸ್ ಬಗ್ಗೆ ಹೇಳುತ್ತೆ, ನಾಸ್ತಿಕ್ ವೇದಾಸ್ ಅಲ್ಲ, ಓಕೆ. ಸೊ ಹಿಯರ್ ಕ್ವೆಶ್ಚನ್ ನಂಬರ್ 27. Which of the following is an example of deductive reasoning? So we know that inductive reasoning and deductive reasoning. Deductive reasoning, first ಇಲ್ಲಿ ಬರೀತೀನಿ ನಾನು. ಇಂಡಕ್ಟಿವ್ ರೀಸ್ನಿಂಗ್ ಅಂದರೆ ಏನು? ಇಂಡಕ್ಟಿವ್ ರೀಸ್ನಿಂಗ್, ಡಿಡಕ್ಟಿವ್ ರೀಸ್ನಿಂಗ್. ಸೊ ಇಂಡಕ್ಟಿವ್ ರೀಸ್ನಿಂಗ್ ಸ್ಪೆಸಿಫಿಕ್ ಟು general conclusion, specific observation to general conclusion
ದಿಸ್ ಇಸ್ ಬೇಸ್ಡ್ ಆನ್ ಪ್ರೊಬ್ಯಾಬಿಲಿಟಿ ಬೇಸಿಸ್. ಚಾನ್ಸಸ್ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ ಹೋಗುತ್ತೆ ಇಂಡಕ್ಟಿವ್ ರೀಸನಿಂಗ್. ಡಿಡಕ್ಟಿವ್ ರೀಸನಿಂಗ್ ಅನ್ನೋದೇನಿದೆ ಜನರಲ್ ಟು ಸ್ಪೆಸಿಫಿಕ್. If premises are true, conclusion must be true. If premises are true, conclusion must be true. ಇದು ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ರೀಸನಿಂಗ್ ಬಗ್ಗೆ. ಸೊ ಈಗ ಇಲ್ಲಿಗೆ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡಿಡಕ್ಟಿವ್ ರೀಸನಿಂಗ್ ಅಂತ ಹೇಳಿದ್ದಾರೆ. ಸೊ ಡಿಡಕ್ಟಿವ್ ಜನರಲ್ ಟು ಸ್ಪೆಸಿಫಿಕ್ ಬರಬೇಕು. ಸ್ಕ್ರೀನ್ ಎಕ್ಸ್ಪೋಜರ್ ಅಮಾಂಗ್ ಚಿಲ್ಡ್ರನ್ ಅಟ್ ವೆರಿ early stage affects their psychological health. Therefore, we should not expose our children to digital gadgets. It's a practical advice ಆಗಿಬಿಡುತ್ತೆ, ಸ್ಟ್ರಿಕ್ಟ್ ಲಾಜಿಕಲ್ ಡಿಡಕ್ಷನ್ ಆಗಲ್ಲ ಇದು. ಸೊ ಇದು ಡಿಡಕ್ಟಿವ್ ರೀಸನಿಂಗ್ ಅಲ್ಲ ಇದು. ನೆಕ್ಸ್ಟ್, ಸ್ಮೋಕಿಂಗ್ ಲೀಡ್ಸ್ ಟು ಲಂಗ್ ಕ್ಯಾನ್ಸರ್. Therefore, we should not smoke. This is also not deductive reasoning. If it is raining, then the ground is wet. If it is raining, therefore the ground is wet. ಇದು ಡಿಡಕ್ಟಿವ್ ರೀಸನಿಂಗ್. ಸ್ಮೋಕಿಂಗ್ ಇಫ್ ಇಟ್ ಈಸ್ ರೈನಿಂಗ್ ದೆನ್ ದ ಗ್ರೌಂಡ್ ಈಸ್ ವೆಟ್. ಇಲ್ಲೊಂದು, ಇಟ್ ಈಸ್ ರೈನಿಂಗ್ ದೇರ್ ಫೋರ್ ದ ಗ್ರೌಂಡ್ ಈಸ್ ವೆಟ್. ಕನ್ಕ್ಲೂಷನ್, ಇದು ಸ್ಪೆಸಿಫಿಕ್, ಇದು ಜನರಲ್, ಇದು ಸ್ಪೆಸಿಫಿಕ್. ಸೊ ಜನರಲ್ ಟು ಸ್ಪೆಸಿಫಿಕ್ ಬರ್ತಾ ಇರೋದ್ರಿಂದ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಡಿಡಕ್ಟಿವ್ ರೀಸನಿಂಗ್. All ducks that have been observed have been white. Therefore, all ducks are white. ನೋಡಿ, ಇದು ಸ್ಪೆಸಿಫಿಕ್ ಟು ಜನರಲ್ ಹೋಗ್ತಾ ಇದೆ. ಹೆಂಗಂತ ಕನ್ನಡದಲ್ಲಿ ಹೇಳಿ ಅರ್ಥೈಸ್ತೀನಿ. ಫಸ್ಟು ಕೇಳಿ ಇಲ್ಲಿ, ಇದು ನಾನು ಇಂಡಕ್ಟಿವ್ ರೀಸನಿಂಗಿಗೆ ಇದೆರಡು ಮೇಲ್ ಬಿಟ್ಟರೆ ಫಸ್ಟ್ ಇದು ತೊಗೊಳ್ಳೋಣ ಅರ್ಥ ಮಾಡ್ಕೊಳ್ಳೋಕ್ಕೆ. 4th ಪಾಯಿಂಟು. ಓಕೆ, ಇಂಡಕ್ಟಿವ್ ರೀಸನಿಂಗ್ ಇದು ಹೆಂಗಾಯಿತು ಅಂತ. ಇದು ಫಸ್ಟ್ ಟೈಮ್ ನಿಮಗೆ ಗೊತ್ತಿಲ್ಲ ಇಂಡಕ್ಟಿವ್ ರೀಸನಿಂಗ್ ಅಂದರೆ ಅರ್ಥ ಆಗುತ್ತೆ ನೋಡಿ. ಈಗ all ducks that have been observed have been white. ನಾವು ನೋಡಿರುವಂತಹ ಎಲ್ಲ ಡಕ್ಸ್ಗಳು, ಡಕ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ನೀರಲ್ಲಿ ಇರುತ್ತಲ್ಲ ಅದು ಡಕ್. ಓಕೆ, ಏನಂತೀವಿ ನಾವು ಗೊತ್ತಿಲ್ಲ ಅದು ಕನ್ನಡದಲ್ಲಿ. ಡಕ್ಸ್ ನಾವು ಅಬ್ಸರ್ವ್ ಮಾಡಿರೋದೆಲ್ಲ ವೈಟ್ ಆಗಿರೋದ್ರಿಂದ ನನಗನ್ಸುತ್ತೆ ಎಲ್ಲ ಡಕ್ಸ್ಗಳು ವೈಟೇ ಅಂತ. ಸೊ all ducks have been observed have been white, therefore all ducks are white. ಇದು ಇಂಡಕ್ಟಿವ್ ರೀಸನಿಂಗ್. ಇಷ್ಟು ದಿನ ಒಂದೇಳ ನಾನು ಯೂಶ್ವಲಿ ಅಬ್ಸರ್ವ್ ಮಾಡಿರುವಂಥ ಎಲ್ಲ ಆನೆಗಳು ಕಪ್ಪಗೆ ಇರುತ್ತೆ. ಸೊ ನನ್ನ ಪ್ರಕಾರ ಎಲ್ಲ ಆನೆಗಳು ಯೂಶ್ವಲಿ ಕಪ್ಪಗೆ ಇರುತ್ತೆ ಅನ್ನೋದು ಇಂಡಕ್ಟಿವ್ ರೀಸನಿಂಗ್. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇತ್ತೀಚೆಗೆ ನನಗೆ ಗೊತ್ತಾಯಿತು ಆನೆಗಳು ಕೂಡ ಕೆಲವೊಂದು ವೈಟ್ ಆಗಿರುತ್ತೆ ಅಂತ. ಫೈನ್, ಇದು ನನ್ನ ಅಭಿಪ್ರಾಯ ಆಗಿರೋದ್ರಿಂದ, ನನಗೆ ಅನಿಸಿದ್ದನ್ನು ಹೇಳಿರೋದ್ರಿಂದ, ಇದಕ್ಕೆ ಎವಿಡೆನ್ಸ್ ಇಲ್ದಲೇ ಇರೋದ್ರಿಂದ ಇದು ಇಂಡಕ್ಟಿವ್ ರೀಸನಿಂಗ್ ಆಯಿತು. ನೆಕ್ಸ್ಟು ಡಿಡಕ್ಟಿವ್ ರೀಸನಿಂಗ್ ಅಂದರೆ, ಇಫ್ ಇಟ್ ಈಸ್ ರೈನಿಂಗ್ ದೆನ್ ದ ಗ್ರೌಂಡ್ ಈಸ್ ವೆಟ್. ಮಳೆ ಬಂದರೆ ನೆಲ ವೆಟ್ ಆಗುತ್ತೆ. ಇಟ್ ಈಸ್ ರೈನಿಂಗ್ ದೇರ್ ಫೋರ್ ದ ಗ್ರೌಂಡ್ ಈಸ್ ವೆಟ್. ಅದಕ್ಕೆ ಈಗ ಮಳೆ ಬರ್ತಾ ಇದೆ, ಅದಕ್ಕೇ ಗ್ರೌಂಡು ವೆಟ್ ಆಗಿರುವಂಥದ್ದು ಅನ್ನುವಂಥದ್ದು ಇದು ಒಂದು ಡಿಡಕ್ಟಿವ್ ರೀಸನಿಂಗು. ಓಕೆ, ಜನರಲ್ಲಿ ಏನಾಗುತ್ತೆ, ಮಳೆ ಬಂದರೆ ಮಾತ್ರ ಗ್ರೌಂಡ್ ವೆಟ್ ಆಗುತ್ತೆ. ಆದ್ದರಿಂದ ಈಗ ಮಳೆ ಬರ್ತಾ ಇದೆ, ಅದಕ್ಕೆ ಗ್ರೌಂಡ್ ವೆಟ್ ಆಗ್ತಾ ಇದೆ ಅನ್ನೋದೇ ಇಲ್ಲಿ ಪಾಯಿಂಟು. ನೆಕ್ಸ್ಟು ಕ್ವಶನ್ ನಂಬರ್ 28. ಅರೇಂಜ್ ಇನ್ ಸೀಕ್ವೆನ್ಸ್ ದ ಪ್ರೋಸೆಸ್ ಆಫ್ ಇವ್ಯಾಲ್ಯೂಯೇಟಿಂಗ್ ಅನಾಲಜಿಕಲ್ ರೀಸನಿಂಗ್. ಸೊ ಅನಾಲಜಿಕಲ್ ರೀಸನಿಂಗ್ನ ಇವ್ಯಾಲ್ಯೂಯೇಟ್ ಮಾಡುವಂಥ ಒಂದು ಪ್ರೋಸೆಸ್ ಏನು? ಡ್ರಾ ಕನ್ಕ್ಲೂಷನ್, ಇವ್ಯಾಲ್ಯೂಯೇಟ್ ಸ್ಟ್ರೆಂತ್ ಆಫ್ ಅನಾಲಜಿ, ಅಸೆಸ್ ರಿಲೆವೆನ್ಸ್ ಆಫ್ ಸಿಮಿಲರ್, ಡಿಟೆಕ್ಟ್ ಕಾಮನ್ ಫೀಚರ್, ಐಡೆಂಟಿಫೈ ದ ಸೋರ್ಸ್ ಆಫ್ ಟಾರ್ಗೆಟ್ ಡಾಮಿನೆನ್ಸ್. ಫಸ್ಟ್ ಏನು ಬರಬೇಕು? ಐಡೆಂಟಿಫೈ ದ ಸೋರ್ಸ್ ಆಫ್ ಟಾರ್ಗೆಟ್ ಡಾಮಿನೆನ್ಸ್ ಬರಬೇಕು. ಓಕೆ, ಸೊ ಫಸ್ಟ್ ಬರಬೇಕಂದ್ರೆ ಇಲ್ಲಿ 2 ಆಪ್ಷನ್ಸ್ ಹೋಯ್ತು. ಆದಮೇಲೆ ಈಗ ಏನು ಬರಬೇಕು? ಡ್ರಾ ಕನ್ಕ್ಲೂಷನ್ ಬರಬೇಕಾ? ಇಲ್ಲ, ಡ್ರಾ ಕನ್ಕ್ಲೂಷನ್ ಲಾಸ್ಟಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿ ಬರಲ್ಲ ಅಂದಮೇಲೆ ಆಬ್ವಿಯಸ್ಲಿ ಡಿನೇ ಬರಬೇಕು. ಸೊ ಆನ್ಸರ್ ಇಸ್ EDCAB. EDCAB. Identify the source and target dominance. D. Detect common features. C. Assess relevance of similarities.
ಎ ಡ್ರಾ ಕನ್ಕ್ಲೂಷನ್, ನೆಕ್ಸ್ಟ್ ಇವ್ಯಾಲ್ಯೂಟ್ ಸ್ಟ್ರೆಂತ್ ಆಫ್ ಅನಾಲಜಿ. ಸೊ ಡನ್. ಸೊ ಇಷ್ಟು ಹಿಂಗೆ ಆನ್ಸರ್ನ ಕ್ವಿಕ್ಕಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೋದು, ಸ್ಟೆಪ್ಸ್ ಪ್ರೋಸೆಸ್ ಅಂತ ಕೊಟ್ಟಾಗ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ನಂಬರ್ 29. Question number 29, if the proposition no reptiles are squirrels is given as false, then which of the following proposition can be inferred to be true ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟವ್ರೆ, ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವಿರಲ್ಸ್, ಆಲ್ ರೆಪ್ಟೈಲ್ಸ್ ಆರ್ ಸ್ಕ್ವಿರಲ್ಸ್, ಸಮ್ ನಾನ್ ಸ್ಕ್ವಿರಲ್ಸ್ ಆರ್ ನಾಟ್ ರೆಪ್ಟೈಲ್ಸ್, ಸಮ್ ರೆಪ್ಟೈಲ್ಸ್ ಆರ್ ನಾಟ್ ಸ್ಕ್ವಿರಲ್ಸ್ ಅಂತ. ಸೊ ಈಗ ನಮಗೆ ಇಲ್ಲಿ ಏನು ಗೊತ್ತು, ನೋ ರೆಪ್ಟೈಲ್ಸ್ ಆರ್ ಸ್ಕ್ವಿರಲ್ಸ್, ಇದೇನು ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟ್. ಕರೆಕ್ಟ್, ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟ್. ಇದು ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟ್. ಇದು ಫಾಲ್ಸ್ ಆಗಿದ್ದರೆ ಟ್ರೂ ಯಾವುದು ಅಂದರೆ ಅಪೋಸಿಟ್ ಇರ್ಬೇಕು ತಾನೆ. ಅಪೋಸಿಟ್ ಯೂಶಲಿ ಯಾವುದಿರುತ್ತೆ, ಅದನ್ನು ನಾವಿಲ್ಲಿ ಆನ್ಸರ್ ಆಗಿ ಕೊಡಬೇಕಾಗುತ್ತೆ. ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್, ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ ಅನ್ನೋದು ಇದು ಪರ್ಟಿಕ್ಯುಲರ್ ಅಫರ್ಮೇಟಿವ್. ಆಲ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ ಅನ್ನೋದು ಯೂನಿವರ್ಸಲ್ ಅಫರ್ಮೇಟಿವ್. ಸಮ್ ನಾನ್ ಸ್ಕ್ವೆರಲ್ಸ್ ಆರ್ ನಾನ್ ರೆಪ್ಟೈಲ್ಸ್, ಸಮ್ ರೆಪ್ಟೈಲ್ಸ್ ಆರ್ ನಾಟ್ ಸ್ಕ್ವೆರಲ್ಸ್, ಇದು ಯೂನಿವರ್ಸಲ್ ನೆಗೆಟಿವ್. ಸಮ್ ನಾನ್ ಸ್ಕ್ವೆರಲ್ಸ್ ಆರ್ ನಾಟ್ ಹೋಗ್ಬಿಟ್ಟು ಸಮ್ ನಾನ್ ಸ್ಕ್ವೆರಲ್ಸ್ ಆರ್ ರೆಪ್ಟೈಲ್ಸ್. ಇದು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಯೂನಿವರ್ಸಲ್ ನೆಗೆಟಿವ್ಗೆ ಇಫ್ ಇಟ್ ಈಸ್ ಫಾಲ್ಸ್, ಇದು ಫಾಲ್ಸ್ ಆದರೆ ವಾಟ್ ಈಸ್ ಟ್ರೂ? some non-squirrels are reptiles. ಅಂದರೆ ಅರ್ಥ ಇಲ್ಲಿ ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್ ಅಂತ, ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್ ಅಂತ. ಸೊ ಏನು ಆನ್ಸರ್ ಬರುತ್ತಿಲ್ಲಿ? ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್ ಇಲ್ಲೇ ಇದೆಲ್ಲ, ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್, ಇದು ಕೂಡ ಸಮ್ ರೆಪ್ಟೈಲ್ಸ್ ಆರ್ ಕರೆಕ್ಟ್. ಸೊ ಎರಡೂ ಕೂಡ ಇದಕ್ಕೆ ಅಪೋಸಿಟ್ ಆಗೇ ಬರ್ತಾ ಇದೆ. ನೋ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್, ಸಮ್ ರೆಪ್ಟೈಲ್ಸ್ ಆರ್ ಸ್ಕ್ವೆರಲ್ಸ್. ಸೊ ಈಗ ಇದು ಕೂಡ ಪರ್ಟಿಕ್ಯುಲರ್ ಅಫರ್ಮೇಟಿವ್ ಆಯಿತು. ಸ್ವಲ್ಪ ಜಸ್ಟ್ ಸೆಂಟೆನ್ಸ್ನ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಎ ಆ್ಯಂಡ್ ಸಿ right. D, some reptiles are not squirrel, universal negative statement. Some sorry, ಇದು particular negative some ಅಂತ ಬಂದಿದೆ. ಸೊ ಸಮ್ ಅಂತ ಬಂದಾಗ ಪರ್ಟಿಕ್ಯುಲರ್ ನೆಗೆಟಿವ್. ಸೊ ಈಗ ಇದಕ್ಕೆ ಅಪೋಸಿಟ್ ಅಂತ ಬಂದಾಗ ವಿ ಹ್ಯಾವ್ ಟು ಟೇಕ್ ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟಿಗೆ ಪರ್ಟಿಕ್ಯುಲರ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ನೆಗೆಟಿವ್. That is A, C and D only are the opposite. Okay, so next question number 30. ಮತ್ತೆ ಇಲ್ಲಿ ಯೂನಿವರ್ಸಲ್ ಅಫರ್ಮೇಟಿವ್, ಯೂನಿವರ್ಸಲ್ ನೆಗೆಟಿವ್, ಪರ್ಟಿಕ್ಯುಲರ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ನೆಗೆಟಿವ್. ಯೂನಿವರ್ಸಲ್ ಅಫರ್ಮೇಟಿವ್ ಆಗಲೇ ನಾನು ಹೇಳಿದ್ನಲ್ಲ, ಎಲ್ಲಿ ಆಲ್ ಎಸ್ ಇಸ್ ಪಿ ಅಂದರೆ ಎಸ್ ಅಂದರೆ ನಾವು ಒಂದು ಕೆಲಸ ಮಾಡೋಣ. ಎಸ್ ಅಂದರೆ ಡಾಗ್, ಪಿ ಅಂದರೆ ಅನಿಮಲ್ ಅಂತ ಅಂದ್ಕೊಳ್ಳೋಣ. ಓಕೆ,
ಯೂನಿವರ್ಸಲ್ ಅಫರ್ಮೇಟಿವ್ ಯಾವಾಗುತ್ತೆ, ಆಲ್ SSP ಅಂತ ಬಂದಾಗ ಅದು ಯೂನಿವರ್ಸಲ್ ಅಫರ್ಮೇಟಿವ್. ಯೂನಿವರ್ಸಲ್ ನೆಗೆಟಿವ್ ಯಾವಾಗ ಬರುತ್ತೆ, ನೋ ಅಂತ ಬಂದಾಗ. ಪರ್ಟಿಕ್ಯುಲರ್ ಅಫರ್ಮೇಟಿವ್ ಸ್ಪೆಸಿಫಿಕ್ ಈಸ್ ಅಂತ ಬಂದಾಗ 4. ಪರ್ಟಿಕ್ಯುಲರ್ ನೆಗೆಟಿವ್ ನಾಟ್ ಅಂತ ಬಂದಾಗ 2, 1, 4, 3 ಇದು ಆನ್ಸರ್. ಸೊ ಇಷ್ಟು ಲಾಜಿಕಲ್ ರೀಸನಿಂಗ್ ರಿಲೇಟೆಡ್ ಕ್ವೆಶನ್ಸ್. ಇದು ಲಾಜಿಕಲ್ ರೀಸನಿಂಗಲ್ಲಿ ನಮಗೆ ಸ್ಕ್ವೇರ್ ಆಫ್ ಅಪೋಸಿಷನ್ಸ್ ರಿಲೇಟೆಡ್ಡು, ಆಮೇಲೆ ಇಂಡಿಯನ್ ಲಾಜಿಕ್ ರಿಲೇಟೆಡ್ ಕ್ವೆಶನ್ನು. ನಾವು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂದರೆ 2 ಸ್ಕ್ವೇರ್ ಆಫ್ ಅಪೋಸಿಷನ್ ರಿಲೇಟೆಡ್ ಕ್ವೆಶನ್ಸು, ಒಂದು ಇಂಡಿಯನ್ ಲಾಜಿಕ್ ರಿಲೇಟೆಡ್ ಕ್ವೆಶನ್ನು, ಒಂದು ಫ್ಯಾಲಸಿ ರಿಲೇಟೆಡ್ ಕ್ವೆಶನ್ಸು ಬರ್ತಾ ಇದೆ. ಇಲ್ಲಿ ಇನ್ನೇನು ಬಂದಿತ್ತು, ಇದು ಸ್ಕ್ವೇರ್ ಆಫ್ ಡೆಪೋಸಿಷನು, ಪ್ರೋಸೆಸ್ ಅನಾಲಿಜಿಕಲ್ ರೀಸನಿಂಗ್ ರಿಲೇಟೆಡ್ ಪ್ರೋಸೆಸ್ ಕೇಳಿದ್ದಾರೆ, ಡಿಡಕ್ಟಿವ್ ರೀಸನಿಂಗ್, ಇಂಡಕ್ಟಿವ್ ರೀಸನಿಂಗ್, ಇಲ್ಲಿಂದ ಕ್ವಶನ್ಸ್ ಬರ್ತಾ ಇದೆ. ಸೊ ನಾವು ಏನು ಓದ್ಕೊಂಡು ಹೋಗಬೇಕು ಎಕ್ಸಾಮಿನೇಷನ್ಗೆ ಪರ್ಟಿಕ್ಯುಲರ್ ಆಗಿ ಪೇಪರ್ 1ಅಲ್ಲಿ ಇಲ್ಲಿಂದ ಡೇಟಾ ಇದು ಲಾಜಿಕಲ್ ರೀಸನಿಂಗಿಂದ ಅಂದರೆ ಒಂದು ನೋಡಿ ಇಲ್ಲಿ ಬರೀತೀನಿ ನಾನು, ಇಂಡಿಯನ್ ಲಾಜಿಕ್ ರಿಲೇಟೆಡ್. ಓಕೆ, ನೆಕ್ಸ್ಟು ಫ್ಯಾಲಸಿಸ್, ನೆಕ್ಸ್ಟು ಇಂಡಕ್ಟಿವ್ ರೀಸನಿಂಗ್, ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ರೀಸನಿಂಗ್, ನೆಕ್ಸ್ಟ್ ಏನದು ಸ್ಕ್ವೇರ್ ಆಫ್ ಅಪೋಸಿಷನ್ಸ್ ರಿಲೇಟೆಡ್ ಆಗಿ 2 ಕ್ವೆಶನ್ಸ್ ಕೇಳಿದ್ದಾರೆ. ಆಯಿತು, ಈಗ ನಾವು 4 ಓದ್ಕೊಂಡು ಹೋದ್ರೂ ಇಲ್ಲಿ ನಮಗೆ 4 ಕವರ್ ಆಗುತ್ತೆ. ಯಾವುದಾದ್ರೂ ಒಂದು ಸ್ಕ್ವೇರ್ ಆಫ್ ಅಪೋಸಿಷನ್ನೇ ಇನ್ನೊಂದ್ಸಲಿ ಕೇಳ್ಬೋದು, ಅಥವಾ ಇಲ್ಲಿ ಪ್ರೋಸೆಸ್ ಕೇಳಿಬಿಟ್ರಲ್ಲ ಆ ರೀತಿ ಏನೋ ಸ್ಟೆಪ್ಸ್ ಕೇಳಿಬಿಡ್ಬೋದು. ಆ ರೀತಿ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಕ್ವೆಶನ್ ಪೇಪರ್ಸ್ ಸೆಟ್ಟರ್ ಅಷ್ಟೇ. ಸೊ ನಾವು ಆ 4 ಟಾಪಿಕ್ಸ್ ಓದ್ಕೊಂಡು ಹೋದರೆ ನಮಗೆ ಅಟ್ಲೀಸ್ಟ್ 4 ಕ್ವೆಶನ್ಸ್ ಅಥವಾ 3 ಕ್ವೆಶನ್ಸ್ ಕವರ್ ಆದ್ರೂ ಈಸಿಯಾಗಿ ಕವರ್ ಆಗುತ್ತೆ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಅಂದರೆ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಲರ್ನಿಂಗ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್.